ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಗಳು, ಎಲ್ಲ ಲಿಂಕ್ಗಳು ವೈದ್ಯರೇ ಸಿಗ್ತಾ ಇದ್ದಾರೆ. ನಿನ್ನೆ ಬಂಧನವಾದ ಡಾಕ್ಟರ್ ಶಾಹೀನ್ ಮುಜಾಮಿಲ್ನ ಗರ್ಲ್ ಫ್ರೆಂಡ್ ಅಂತ. ಜೈಷ್ ಸಂಘಟನೆಯ ಭಾರತದ ಮಹಿಳಾ ವಿಂಗ್ಗೆ ಶಾಹೀನ್ನೇ ನಾಯಕಿ. ಭಾರತದಲ್ಲಿ ನೇಮಕಾತಿಯ ಉಸ್ತುವಾರಿಯನ್ನು ವಹಿಸಿದ್ದು ಈ ವೈದ್ಯೆ ಶಾಹೀನ್. ಡಾಕ್ಟರ್ ಮುಜಾಮಿಲ್ ಜೊತೆ ನಿರಂತರ ಸಂಪರ್ಕವನ್ನು ಶಾಹೀನ್ ಹೊಂದಿದ್ದರು ಅಂತ ಗೊತ್ತಾಗಿದೆ. ದೆಹಲಿ ಸ್ಫೋಟದ ಹಿಂದೆ ವೈದ್ಯರು. ನೋಡಿ, ವೈದ್ಯರು ಅಂತ ಹೇಳ್ತೀವಿ ನಾವು, ಮಾಡೋದೆಲ್ಲ ಇಂಥ ಕೆಲಸ. ಯಾರನ್ನು ನಂಬೋದು, ಯಾರನ್ನು ಬಿಡೋದು. ಅದಕ್ಕೆ ಇವರೆಲ್ಲ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡೋದು. ನೋಡಿದ್ರೆ ಡಾಕ್ಟರ್ ಒಳಗಡೆನೇ ಜೈಷ್ ಸಂಘಟನೆಗೆ ನೇಮಕಾತಿ ಮಾಡೋ ಕೆಲಸವನ್ನು ಈಕೆ ಮಾಡ್ತಾಯಿದ್ರು. ಯಾರು ಈ ಮೂಲಭೂತವಾದವನ್ನು ತಲೆಗೇರಿಸ್ಕೊಂಡು, ಅಮಲನ್ನು ತಲೆಗೇರಿಸ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಹುಡುಕಿ ಜೈಷ್ ಸಂಘಟನೆಗೆ ನೇಮಕ ಮಾಡ್ತಕ್ಕಂಥ ಕೆಲಸ. ಭಾರತದ ಮಹಿಳಾ ವಿಂಗ್ಗೆ ಆಕೆನೇ ನಾಯಕಿ. ಆಕೆಯ ಪ್ರಿಯಕರ ಡಾಕ್ಟರ್ ಮುಜಾಮಿಲ್ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸೊ ಈಗ ಡಾಕ್ಟರ್ ಶಾಹೀನ್ ಈಕೆಯ ಬಗ್ಗೆ ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳು ಏನೇನು? ನೋಡಿ ಅರವಿಂದ್, ಡಾಕ್ಟರ್ ಶಾಹೀನ್ ಏನಿದ್ದಾಳೆ, ಈಕೆ ಲಕ್ನೋದಲ್ಲಿ ಆಸ್ಪತ್ರೆ ಒಂದರಲ್ಲಿ ವೈದ್ಯೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು, ಜೈಷೆ ಮೊಹಮ್ಮದ್ ಸಂಘಟನೆಗೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಕಾಶ್ಮೀರದಲ್ಲಿ ಸಿಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಈಕೆಯನ್ನು ಬಂಧಿಸುವಂಥ ಕೆಲಸವನ್ನು ನಿನ್ನೆ ಅಧಿಕಾರಿಗಳು ಮಾಡಿದ್ರು. ಈ ಹಿಂದೆ ಶ್ರೀನಗರಲ್ಲಿ ವೈದ್ಯರೊಬ್ಬರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತ ಫರೀದಾಬಾದ್ನಲ್ಲಿರುವಂತಹ ವೈದ್ಯರ ಹೆಸರನ್ನು ಹೇಳಿದ್ದ. ಆತನನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಶಾಹೀನ್ ಹೆಸರು ಕೂಡ ಹೊರಗಡೆ ಬಂದಿತ್ತು. ಸೊ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಜೈಷೆ ಮೊಹಮ್ಮದ್ ಮಹಿಳಾ ಘಟಕ ಏನಿದೆ ಭಾರತದಲ್ಲಿ, ಅದಕ್ಕೆ ಆಕೆ ಮುಖ್ಯಸ್ಥೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮಹಿಳೆಯರನ್ನ, ಅದರಲ್ಲೂ ಕೂಡ ಮುಖ್ಯವಾಗಿ ಯುವತಿಯರನ್ನ ಜೈಷೆ ಮೊಹಮ್ಮದ್ ಸಂಘಟನೆ ಹತ್ರ ಸೆಳೆಯುವಂಥದ್ದು ಆಕೆಯ ಉದ್ದೇಶ ಆಗಿತ್ತು, ಮತ್ತೆ ಆಕೆಯ ಟಾರ್ಗೆಟ್ ಕೂಡ ಆಗಿತ್ತು. ವೈದ್ಯ ವೃತ್ತಿಯನ್ನ ಮಾಡಿಕೊಂಡು ಪರೋಕ್ಷವಾಗಿ ಈ ರೀತಿಯಾದಂಥ ಸಂಘಟನೆಯಲ್ಲಿ ತೊಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇತ್ತು, ಮತ್ತೆ ಬೇರೆಯವ್ರನ್ನ ಸಂಪರ್ಕಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನು ಮತ್ತೊಬ್ಬರ ಹೆಸರನ್ನು ಕೂಡ ಹೊರಗಡೆ ಬಂದಿರುವಂಥದ್ದು, ಆತನನ್ನು ಕೂಡ ಈಗ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು, ಅವರಿಗಿರುವಂಥ ಲಿಂಕ್ಗಳನ್ನು ಕೂಡ ಭೇದಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡಿ, ಈ ಪ್ರಕರಣದ ಸುತ್ತುವರೆದು ನಾವು ನೋಡಿದಂಥ ಸಂದರ್ಭದಲ್ಲಿ ಬಹುತೇಕ ಬಂಧನಕ್ಕೊಳಗಾಗ್ತಾ ಇರುವಂಥವ್ರು ವೈದ್ಯರೇ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಆ ಮೂಲಕ ಇಲ್ಲಿ ಮೇಲ್ನೋಟಕ್ಕೆ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ರು ಕೂಡ ತೆರೆಮರೆಯಲ್ಲಿ ಸ್ಲೀಪರ್ ಸೆಲ್ಗಳ ರೀತಿಯಲ್ಲಿ ಜೈಷೆ ಮೊಹಮ್ಮದ್ ಸಂಘಟನೆಗೆ ಕೆಲಸ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂತಹ ವೈದ್ಯರು ಸಿಗ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಮುಂದಿನ ಹಂತದಲ್ಲಿ ಇನ್ಯಾವ ವೈದ್ಯರು ಈ ರೀತಿಯಾದಂತಹ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಿದ್ದಾರೆ, ಯಾವ ರಾಜ್ಯದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಅನುಮಾನಗಳನ್ನು ಹೆಚ್ಚಿಸಿರುವಂಥದ್ದು. ಈಗ ತನಿಖೆಯನ್ನು ತೀವ್ರಗೊಳಿಸಿ ಒಂದಕ್ಕೊಂದು ಲಿಂಕ್ಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ವೈದ್ಯರು ಕೂಡ ಬಂಧನ ಆದರೂ ಕೂಡ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಇದೊಂದು ಡಾಕ್ಟರ್ಸ್ ಸಿಂಡಿಕೇಟ್ ವರ್ಕ್ ಮಾಡಿರೋದು.